2 ಗಡ್ಡೆ ತೆಗೆದ್ರು. ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂದ ಮೇಲೆ ಮತ್ತೆ ಇನ್ನೊಂದು ಸಾರಿ ಆಪರೇಷನ್ ಮಾಡಿದ್ರು. ಆಮೇಲಕ್ಕೆ ಇದು ಕ್ಯಾನ್ಸರ್ ಅಲ್ಲ ಅಂತ ರಿಪೋರ್ಟ್ ಕಳಿಸಿದ್ರು. ನಮ್ಗೊಂದು 2 ದಿನ ನಿದ್ದೆನೇ ಬರಲಿಲ್ಲ. ಯಾಕಂದ್ರೆ ಈಗಾಗಲೇ ಹತ್ರದಲ್ಲೇ 2 ವರ್ಷ 3 ವರ್ಷದಲ್ಲಿ 2-3 ಕಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಜೊತೆಗೆ ನಮ್ಮ ಹಾಸ್ಪಿಟಲ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು, ಪೇಷಂಟ್ ಕಂಡೀಷನ್ ಇವಾಗ ಯಾವ ರೀತಿ ಇದೆ, ಅಂಡ್ ಈಗಾಗಲೇ ಡಾಕ್ಟರ್ ಜೊತೆ ಮಾತಾಡಿದ್ದಾರೆ. ಸೊ ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರ್ ಅಂತ. ಸರ್, ಎಲ್ಲಿಂದ ಬಂದಿರೋದು? ಇದು ನಾವು ಹೊಸಕೋಟೆ ತಾಲೂಕು, ಕೋಲಾರ ಹತ್ರ ಇದ್ವಿ. ಪೇಷಂಟ್ ಯಾರು ಸರ್? ಅವ್ರ ಜನಕಮ್ಮ, ನಮ್ಮ ಮಿಸ್ಸಸ್ ಅವರು, ನಮ್ಮ ಹೆಂಡತಿ ಅವರು. ಅವರ ವಯಸ್ಸು ಎಷ್ಟಿದೆ ಸರ್? ಅವ್ರ ಹೆಸರು 63 ಇದೆ ಮೇಡಮ್. ಕ್ಯಾನ್ಸರ್ ಗೊತ್ತಾಗಿ ನಾವು ಒಂದು 3-4 ತಿಂಗಳಾಯ್ತು. ಅವ್ರ ರಿಲೇಷನ್ ಅಲ್ಲಿ ಈಗಾಗಲೇ ಒಂದು 3-4 ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಭಯಭೀತಿಯಿಂದ ಬಹಳ ಭಯ ಬಿದ್ದಿದ್ದಾರೆ. ಅದನ್ನ ನಮಗೆ ಪುನರ್ಜನ್ಮ ಯೂಟ್ಯೂಬ್ ಅಲ್ಲಿ ಒಂದು 4-5 ತಿಂಗಳ ಹಿಂದೆನೆ ಸಿಕ್ತು. ಅವ್ರಿಗೆ ಗೊತ್ತಾದಲ್ಲೇ ನಾನು ಇಲ್ಲಿ ಫೋನ್ ಮಾಡಿದ್ದೆ. ರಿಪೋರ್ಟ್ ಬೇಕಂದ್ರು. ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಬಯೋಪ್ಸಿ ಮಾಡೋಕ್ಕಾಗಲ್ಲ, ಇದನ್ನ ಗಡ್ಡೆ ತೆಗಿಲೇಬೇಕು, ಗಡ್ಡೆ ತೆಗೆದಿದ್ದು ನಾವು ರಿಪೋರ್ಟ್ ಕೊಡಕ್ಕಾಗಲ್ಲ ಅಂದ್ರು. ತೆಗೆದ ಮೇಲೆ ಈ ಹಾಸ್ಪಿಟ್ಲ್ ಫೋನ್ ಮಾಡಿ ಈಗ ಬಂದ್ವಿ. ಇಲ್ಲಿ ನೀವು ಹೇಳಿದ ಒಂದು ರೀತಿಯಲ್ಲಿ ಸಮಾಧಾನ, ವಾಸಿ ಆಗುತ್ತೆ ಅಂತಕ್ಕಂಥ ಒಂದು ನಮ್ಮಲ್ಲಿ ಹುಮ್ಮಸ್ಸು ಮೂಡಿದೆ. ನಾವು ಇಲ್ಲಿ ಮೆಡಿಸಿನ್ ತಗೊಂಡೀಗ ಮನೆಗೆ ಹೊರಡಬೇಕಂತ ಹೊರಡ್ತಾ ಇದೆ. ಓಕೆ ಸರ್, ಏನ್ ಕ್ಯಾನ್ಸರ್ ಅಂತ ಫಸ್ಟ್ ಡಯಾಗ್ನೋಸ್ ಮಾಡಿದ್ರು? ಈಗ ಅವ್ರು ಹೇಳಿರೋದು ಗರ್ಭಕೋಶದ ಕ್ಯಾನ್ಸರ್ ಅಂತ. 2 ಗಡ್ಡೆ ತೆಗೆದ್ರು. ಆಪರೇಷನ್ ಮಾಡಿಸಿದ್ರಿ? ಆಪರೇಷನ್ ಆಯ್ತು. 2 ಗಡ್ಡೆ ಇತ್ತು. 1 ಗಡ್ಡೆ ತೆಗೆದ್ರು, ಆಮೇಲೆ ಇನ್ನೊಂದು ಗಡ್ಡೆ ತೆಗೆದ್ರು. ಆಮೇಲೆ ಇದು ಕ್ಯಾನ್ಸರ್ ಅಲ್ಲ ಅಂತ ರಿಪೋರ್ಟ್ ಕಳಿಸಿದ್ರು. ಕ್ಯಾನ್ಸರ್ ಅಂತ ರಿಪೋರ್ಟ್ ಬಂದ ಮೇಲೆ ಮತ್ತೆ ಇನ್ನೊಂದು ಸಾರಿ ಆಪರೇಷನ್ ಮಾಡಿದ್ರು. ಮಾಡಿ ಈಗ ನಾಳೆ ಕಿಮೋಗೆ ಹೇಳಿದ್ದಾರೆ. ನಾವು ಇಲ್ಲಿ ಬಂದ್ರಿ, ಕಿಮೋ ಬೇಕೋ ಬೇಡವೋ ಹೇಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಬಂದು ನಾವು ಇಲ್ಲಿ ಸಜೆಷನ್ ತಗೊಂಡಾಗ ಕಿಮೋ ಬೇಕು, ಕಿಮೋ ತಗೊಳ್ರಿ ನೀವು ಅಂತ ಡಾಕ್ಟರ್ ಹೇಳಿದ್ದಾರೆ. ಸರ್, ನೀವು ಹೇಳಿದ್ರಿ ನಿಮ್ಮ ರಿಲೇಷನ್ ಅಲ್ಲಿ ಕೂಡ 3-4 ಜನಕ್ಕೆ ಕ್ಯಾನ್ಸರ್ ಇತ್ತು ಅಂತ. ಸೊ ಅವ್ರಿಗೆ ಯಾವ ರೀತಿ ಕ್ಯಾನ್ಸರ್ ಇತ್ತು ಅಂತ? ಒಬ್ಬರಿಗೆ ಬಾಯಿ ಕ್ಯಾನ್ಸರ್, ಅವ್ರ ತಂಗಿನೇ. ಬಟ್ ಇನ್ನೊಂದು 1.5 ವರ್ಷ ಆಯ್ತು ತೀರ್ಕೊಂಡ್ಬಿಟ್ರು ಅವರು. ಅವ್ರು ತೀರ್ಕೊಂಡಿದ್ದ ಅನುಸಾರವಾಗಿ ನಮಗೆ ಅಲ್ಲಿ ಹೋದ್ರೆ ಇಲ್ಲ, ಔಷಧಿ ಸಿಗ್ಲಿಲ್ಲ ನಮಗೆ. ಆಮೇಲೆ ಹಿಸ್ಟ್ರಿ ಇದೆ ಕ್ಯಾನ್ಸರ್ಗೆ? ಇದೆ, ಸ್ವಲ್ಪ ಇದೆ. ಓಕೆ, ಈಗ ನಿಮ್ಮ ಮಿಸಸ್ಗೂ ಕೂಡ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಅದು ನಮ್ಗೊಂದು 2 ದಿನ ನಿದ್ದೆನೇ ಬರಲಿಲ್ಲ. ಯಾಕಂದ್ರೆ ಈಗಾಗಲೇ ಹತ್ರದಲ್ಲೇ 2 ವರ್ಷ 3 ವರ್ಷದಲ್ಲಿ 2-3 ಕಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಏನ್ ಹೇಳ್ರಿ, ಒಂದು ಭಯಂಕರ ಅನಿಸ್ತು. ನಮ್ಗೆಲ್ಲ ಗೊತ್ತಿತ್ತು ಕ್ಯಾನ್ಸರ್ ಅಂದ್ರೆ. ಯಾಕಂದ್ರೆ ಹಾಸ್ಪಿಟಲ್ ಸುಮಾರು ಹೊತ್ತು ಓಡಾಡಿದ್ವಿ, ಎಲ್ಲ ಕಡೆ ಓಡಾಡಿದ್ರು. ಕೆಲವು ಪೇಷಂಟ್ಗಳು ಆ ವಿಚಾರಗಳು ಕೇಳ್ತಾ ಇದ್ರೆ ಸ್ವಲ್ಪ ಭಯನೇ ಅನಿಸ್ತು. ಆದ್ರೂ ಧೈರ್ಯವಾಗಿ ಏನೇನು ಮಾಡ್ಬೇಕಂತ ನಾನು ಮುಂದೆ ಬಂದೆ. ಅದೇ ಹೆಂಡತಿನಿಂದ ಅವರು ಪೇಷಂಟ್ ಮಾತ್ರ ಬಹಳ ಭಯಭೀತ ಇದ್ದಾರೆ. ಯಾಕಂದ್ರೆ ಈಗಾಗಲೇ ರಿಲೇಷನ್ ಕಳ್ಕೊಂಡ್ಬಿಟ್ಟಿದ್ರಲ್ಲ, ಅವರ ತಂಗಿನ ಕಳ್ಕೊಂಡ್ರು, ಮೈದನ್ ಕಳ್ಕೊಂಡ್ರು. ಅದರಿಂದ ಅವ್ರಿಗೆ ಭಯ ಆಚೆ ಹೋಗಿಲ್ಲ. ಸರ್, ಇವಾಗ ಅವ್ರ ಕಂಡೀಷನ್ ಯಾವ ರೀತಿ ಇದೆ ಅಂದ್ರೆ ಅವರು ಓಡಾಡ್ತಾರ ಆರಾಮ? ಇಲ್ಲ, ಒಂದು 3 ದಿನದ ಈಚೆ ಸ್ವಲ್ಪ ಓಡಾಡ್ತಾ ಇದ್ದಾರೆ. ನಾನು ಈಗ ಆಯುರ್ವೇದಿಕ್ ಹೋಗ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇನ್ನೂ ಹುಮ್ಮಸ್ ಬಂದಿದೆ ಅವ್ರಿಗೆ. ಆಯುರ್ವೇದಿಕ್ಕೆ ಸರಿ, ಯಾಕಂದ್ರೆ ಈ ಹಾಸ್ಪಿಟಲ್ ತೋರಿಸಿ 3 ತೀರ್ಕೊಂಡ್ಬಿಟ್ರಲ್ಲ, ಹಾಗಾಗಿ ಈಗ ಆಯುರ್ವೇದಿಕಲ್ಲಿ ಮೇಲಾಗ್ಬೋದು ಒಂದು ಅವ್ರಿಗೂ ಬಲ್ಲ ಒಂದು ಧೈರ್ಯ ಬಂದಿದೆ ಅವ್ರಿಗೆ. ಸೊ ಇವಾಗ ಪರವಾಗಿಲ್ಲ, ಅವ್ರು ನಾರ್ಮಲ್ ಆಗಿದ್ದಾರೆ? ನಾರ್ಮಲ್ ಇದೆ. ಓಕೆ ಸರ್, ಇವಾಗ ಮತ್ತೆ ಕೀಮೋ ಸ್ಟಾರ್ಟ್ ಮಾಡ್ಬೇಕಂತ ನಾಳೆ ಮಾಡ್ಬೇಕಂತ ಡಾಕ್ಟರ್ ಹೇಳಿದ್ರು. ಕಿಮೋ ನೀವು ಮಾಡಲೇಬೇಕು, ಯಾಕಂದ್ರೆ ಮಾಡಿಸ್ಬೇಕು, ಉಳ್ಕೊಂಡಿರೋ. ಇವಾಗ ಆಲ್ರೆಡಿ ಮೆಡಿಸಿನ್ ಕೂಡ ತಗೊಂಡಿದ್ದೀರಾ ನೀವು. ಸೊ ಆದಷ್ಟು ಬೇಗ ಅವ್ರು. ಥ್ಯಾಂಕ್ ಯು ಮೇಡಮ್.